ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಗ್ರಾಮ ಪಂಚಾಯಿತಿಗಳಲ್ಲಿನ ಆಸ್ತಿಗಳಿಗೆ ಆನ್ಲೈನ್ ಮುಖಾಂತರ ಪಾವತಿ ಮಾಡುವ ವಿಧಾನದ ಕುರಿತು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಗ್ರಾಮ ಪಂಚಾಯಿತಿಗಳಲ್ಲಿನ ಆಸ್ತಿಗಳಿಗೆ ತೆರಿಗೆಯನ್ನು ಪಾವತಿ ಮಾಡಲು ಆನ್ಲೈನ್ ಮುಖಾಂತರ ಪಾವತಿಯನ್ನು ಮಾಡಲು ಬಾಪೂಜಿ ಸೇವಾ ಕೇಂದ್ರ ಯೋಜನೆಯಡಿಯಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಸಾರ್ವಜನಿಕರು ಗ್ರಾಮ ಪಂಚಾಯಿತಿಗಳಲ್ಲಿನ ಸ್ವಂತ ಆಸ್ತಿಗಳಿಗೆ ಆನ್ಲೈನ್ ಮುಖಾಂತರ ತೆರಿಗೆ ಪಾವತಿಯನ್ನು ಮಾಡುವಾಗ ಮೊದಲನೆಯದಾಗಿ ಸಾರ್ವಜನಿಕರು bsk.karnataka.gov.in ವೆಬ್ಸೈಟಿಗೆ ಲಾಗಿನ್ ಮಾಡಬೇಕು. bsk.karnataka.gov.in ವೆಬ್ಸೈಟಿಗೆ ಲಾಗಿನ್ ಮಾಡಿದ ತಕ್ಷಣ ಮೊದಲನೆಯದಾಗಿ ಈ ರೀತಿ ವೆಬ್ ಪೇಜ್ ಓಪನ್ ಆಗುತ್ತದೆ. ಸಾರ್ವಜನಿಕರು ಈ ವೆಬ್ಸೈಟ್ನಲ್ಲಿ ಮೊದಲ ಬಾರಿಗೆ ಬಳಕೆ ಮಾಡುತ್ತಿದ್ದಲ್ಲಿ ಯೂಸರನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕು. ಯೂಸರ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಕ್ಕಾಗಿ ನೋಂದಾಯಿಸಿ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಹೊಸ ಬಳಕೆದಾರರಾಗಿದ್ದಲ್ಲಿ ಈಗ ನೋಂದಣಿ ಮಾಡಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬಳಕೆದಾರರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಸಿಕೊಂಡು ನೀವು ಬಾಪೂಜಿ ಸೇವಾ ಕೇಂದ್ರ ವೆಬ್ಸೈಟ್ನಲ್ಲಿ ನಿಮ್ಮ ಯೂಸರ್ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳಬಹುದು. ಮೊಬೈಲ್ ಸಂಖ್ಯೆ ID ಮತ್ತು OTP ಬಳಸಿ ನೋಂದಾಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡಬೇಕು. ನಂತರ ಸಾರ್ವಜನಿಕರ ಹೆಸರನ್ನು ಎಂಟ್ರಿ ಮಾಡಬೇಕು. ಮೊದಲ ಹೆಸರು, ಕೊನೆಯ ಹೆಸರು ಹಾಗೂ ತಮ್ಮ ಮನೆಯ ವಿಳಾಸವನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಇಮೇಲ್ ID ಮಾಹಿತಿಯನ್ನು ಕೂಡ ನೀವು ಇದರಲ್ಲಿ ನೋಂದಾಯಿಸಬೇಕು. ನಂತರ ಯಾವ ಮೊಬೈಲಿನ ಮುಖಾಂತರ ನೀವು ನೋಂದಾಯಿಸಲು ಇಚ್ಛಿಸುತ್ತೀರೋ ಆ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸೆಂಡ್ OTP ಅಂತೇಳಿ ನೀವು ಬಟನನ್ನು ಕ್ಲಿಕ್ ಮಾಡಿದಾಗ ನೀವು ಎಂಟ್ರಿ ಮಾಡಿರುವಂತಹ ಮೊಬೈಲಿಗೆ ಒಂದು OTP ಮೆಸೇಜ್ ಬರುತ್ತದೆ. ಆ ಮೆಸೇಜಿನಲ್ಲಿ ಬರುವಂತಹ OTP ಸಂಖ್ಯೆಯನ್ನು ಎಂಟ್ರಿ ಮಾಡಿ ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕು. ವೆರಿಫೈ OTP ಅಂತ ಕ್ಲಿಕ್ ಮಾಡಿದಾದ್ಮೇಲೆ ಕೆಳಗಡೆ ವೆರಿಫೈಡ್ ಅಂತ ಬರಬೇಕು. ನಂತರ ಸಲ್ಲಿಸಿ ಅಂತ ಕ್ಲಿಕ್ ಮಾಡಿ. ಈಗಾಗಲೇ ಸಾರ್ವಜನಿಕರ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿದ್ದಲ್ಲಿ ನೀವು ಡೈರೆಕ್ಟಾಗಿ ಲಾಗಿನ್ ಆಗಬಹುದು. ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡೋ ಹಾಗಿದ್ದರೆ ಇಲ್ಲಿ OTP ಸಂಖ್ಯೆಯನ್ನು ಕ್ಲಿಕ್ ಮಾಡಿ ವೆರಿಫೈ OTP ಅಂತ ಕೊಟ್ಟು ಸಲ್ಲಿಸಿ ಅಂದಲ್ಲಿ ನಿಮ್ಮ ಆನ್ಲೈನ್ ರಿಜಿಸ್ಟ್ರೇಷನ್ ಮುಕ್ತಾಯಗೊಳ್ಳುತ್ತದೆ. ಈಗ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ಲಾಗಿನ್ ಆಗುವುದಕ್ಕಾಗಿ ಇಲ್ಲಿ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗಿರುವ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಇಲ್ಲಿ OTP ಕಳುಹಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರಿಗೆ ಒಂದು OTP ಸಂಖ್ಯೆ ಬರುತ್ತದೆ. ಆ OTPಯನ್ನು ಇಲ್ಲಿ ನಮೂದಿಸಬೇಕು. ತದನಂತರ ಕ್ಯಾಪ್ಚಾದ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚಾ ಎಂಟ್ರಿ ಮಾಡಿದಾದ ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ ಬಳಕೆದಾರರು ಮೊಬೈಲ್ ನಂಬರನ್ನು ಬಳಸಿ ರಿಜಿಸ್ಟರ್ ಮಾಡಿರ್ತಾರೋ ಅಂತಹ ಬಳಕೆದಾರರ ಹೆಸರಿನ ಮಾಹಿತಿ ಇಲ್ಲಿ ತೋರಿಸುತ್ತದೆ. ಲಾಗಿನ್ ಆದ ತಕ್ಷಣ ನೀವು ಬಾಪೂಜಿ ಸೇವಾ ಕೇಂದ್ರ ಯೋಜನೆಯಡಿಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಯಾವ ಅರ್ಜಿಗಳನ್ನು ಸಲ್ಲಿಸಬಹುದು ಅನ್ನೋದನ್ನು ನೀವು ಇಲ್ಲಿ ಸರ್ವಿಸಸ್ ಅನ್ನೋದ್ರ ಮೆನುದಲ್ಲಿ ಹೋದರೆ ನಿಮಗೆ ಆನ್ಲೈನ್ ಮುಖಾಂತರ
ಅರ್ಜಿಗಳನ್ನು ಸಲ್ಲಿಸಬಹುದಾದಂತಹ ಸರ್ವಿಸಸ್ಗಳ ಲಿಸ್ಟು ಇಲ್ಲಿ ತೋರಿಸುತ್ತದೆ. ಮೊದಲನೆಯದಾಗಿ ಪ್ರಾಪರ್ಟಿ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಅದರ್ ಡಿಪಾರ್ಟ್ಮೆಂಟ್ ಸರ್ವಿಸಸ್, ಹೌಸ್ ಹೋಲ್ಡ್ ಯುಟಿಲಿಟೀಸ್, MGNREJ. ಈ ಎಲ್ಲ ಯೋಜನೆಗಳ ಅಡಿಯಲ್ಲಿ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬಹುದು. ಮೊದಲನೆಯದಾಗಿ ಪ್ರಾಪರ್ಟಿ ರಿಲೇಟೆಡ್ ಒಳಗಾಗಿ ಪೇ ಪ್ರಾಪರ್ಟಿ ಟ್ಯಾಕ್ಸ್, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈಸೆನ್ಸ್, ಆಕ್ಯುಪೆನ್ಸಿ ಸರ್ಟಿಫಿಕೇಟ್, ಫಾರ್ಮ್ 9 and 11A, ಫಾರ್ಮ್ 11Bಗಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಗ್ರಾಮ ಪಂಚಾಯಿತಿಗಳಲ್ಲಿನ ಸಾರ್ವಜನಿಕ ಆಸ್ತಿಗಳಿಗೆ ಆನ್ಲೈನ್ ಮುಖಾಂತರ ತೆರಿಗೆಯನ್ನು ಪಾವತಿ ಮಾಡುವುದರ ಕುರಿತು ತಿಳಿದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ಪ್ರಾಪರ್ಟಿ ರಿಲೇಟೆಡ್ ಸರ್ವಿಸಸ್ಸಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇನ್ಸ್ಟ್ರಕ್ಷನ್ಸ್ ತೋರಿಸುತ್ತದೆ. ಪ್ರಾಪರ್ಟಿ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ಪೇಡ್ ಆನ್ ಪ್ರಾಪರ್ಟಿ ಓನ್ಡ್ ಬೈ ಆನ್ ಇಂಡಿವಿಜುವಲ್ ಆರ್ ಅದರ್ ಲೀಗಲ್ ಎಂಟಿಟಿ. ಸಾರ್ವಜನಿಕರ ಸ್ವಂತ ಆಸ್ತಿಗಳಿಗೆ ಪ್ರಾಪರ್ಟಿಯನ್ನು ಪೇಮೆಂಟ್ ಮಾಡುವಾಗ ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನುವ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಅಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸರ್ಚ್ ಬೈ ಪ್ರಾಪರ್ಟಿ ID ಅಪ್ ಟು ವಿಲೇಜ್ ಮತ್ತು ನೇಮ್ ಅನ್ನೋದು ನಿಮಗೆ ಲಿಸ್ಟ್ ಔಟ್ ಆಗುತ್ತದೆ. ನಿಮ್ಮ ಪ್ರಾಪರ್ಟಿ ID ಸಂಖ್ಯೆ ಈಗಾಗಲೇ ನಿಮಗೆ ತಿಳಿದಿದ್ದಲ್ಲಿ ನೀವು ಡೈರೆಕ್ಟಾಗಿ ಪ್ರಾಪರ್ಟಿ ID ಸಂಖ್ಯೆಯನ್ನು ನಮೂದಿಸಬಹುದು. ನನ್ನ ಆಸ್ತಿಗೆ ಪ್ರಾಪರ್ಟಿ ID ಸಂಖ್ಯೆ ಗೊತ್ತಿಲ್ಲ ಎಂದಲ್ಲಿ ಅಪ್ ಟು ವಿಲೇಜ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ಕು, ನಿಮ್ಮ ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಅಡಿಯಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಅಪ್ ಟು ವಿಲೇಜ್ ಅಂತ ಕ್ಲಿಕ್ ಮಾಡಿದಾಗ ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲೆಗಳ ಮಾಹಿತಿಯು ಇಲ್ಲಿ ಲಿಸ್ಟ್ ಔಟ್ ಆಗುತ್ತದೆ. ನಾನು ಉದಾಹರಣೆಗೆ ಧಾರವಾಡ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಧಾರವಾಡ ಜಿಲ್ಲೆಯಲ್ಲಿ ಹುಬ್ಬಳ್ಳಿ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಹುಬ್ಬಳ್ಳಿ ತಾಲೂಕಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳ ಪಟ್ಟಿ ಬರುತ್ತದೆ. ಈ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಆಸ್ತಿ ಯಾವ ಗ್ರಾಮ ಪಂಚಾಯಿತಿಯಲ್ಲಿದೆಯೋ ಆ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಗ್ರಾಮ ಪಂಚಾಯಿತಿ ಆಯ್ಕೆ ಮಾಡಿಕೊಂಡ ತಕ್ಷಣ ಗ್ರಾಮಗಳ ಪಟ್ಟಿ ತೋರಿಸುತ್ತದೆ. ಈಗ ಕುಸುಗಲ್ ಗ್ರಾಮ ಪಂಚಾಯಿತಿಯಲ್ಲಿ ಕುಸುಗಲ್ ಒಂದೇ ಗ್ರಾಮ ಇರೋದರಿಂದ ಕುಸುಗಲ್ ಗ್ರಾಮವನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಕುಸುಗಲ್ ಗ್ರಾಮ ಅಂತ ಸೆಲೆಕ್ಟ್ ಮಾಡಿದಾಗ ಆ ಗ್ರಾಮದಲ್ಲಿರುವಂತಹ ಎಲ್ಲ ಪ್ರಾಪರ್ಟಿಗಳ ಪಟ್ಟಿ ಇಲ್ಲಿ ನಿಮಗೆ ತೋರಿಸುತ್ತದೆ. ಈ ಪಟ್ಟಿಯಲ್ಲಿ ನಿಮ್ಮ ಆಸ್ತಿ ಯಾವುದು ಅನ್ನೋದನ್ನು ಚೆಕ್ ಮಾಡಬೇಕು. ಬೈ ನೇಮ್ ಮುಖಾಂತರ ನೀವು ಸರ್ಚ್ ಮಾಡಬಹುದು. ಸಾರ್ವಜನಿಕರಿಗೆ ಅವರಿಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಸೆಲೆಕ್ಟ್ ಮಾಡಿದ ನಂತರ ಸರ್ಚ್ ಎಂದು ಕ್ಲಿಕ್ ಮಾಡಿದ್ದಲ್ಲಿ ಆ ಪ್ರಾಪರ್ಟಿಗೆ ಸಂಬಂಧಿಸಿದಂತಹ ಟ್ಯಾಕ್ಸ್ ಮಾಹಿತಿ ಕೆಳಗಡೆ ತೋರಿಸುತ್ತದೆ. ಈ ಪ್ರಾಪರ್ಟಿ ಟ್ಯಾಕ್ಸ್ ಮಾಹಿತಿ, ಪ್ರಾಪರ್ಟಿ ಟ್ಯಾಕ್ಸನ್ನು ನೀವು ಇನ್ಸ್ಟಾಲ್ಮೆಂಟ್ ವೈಸ್ ಮುಖಾಂತರನೂ ನೀವು ಪೇಮೆಂಟ್ ಮಾಡಬಹುದು. ಇನ್ಸ್ಟಾಲ್ಮೆಂಟ್ ಮುಖಾಂತರ ಪೇಮೆಂಟ್ ಮಾಡಬೇಕು ಅಂದರೆ ಮೊದಲನೇ ಇನ್ಸ್ಟಾಲ್ಮೆಂಟು ಟೋಟಲ್ ಪ್ರಾಪರ್ಟಿ ಟ್ಯಾಕ್ಸಿಗೆ 50% ಆಫ್ ಟೋಟಲ್ ಅಮೌಂಟಿಗೆ ನೀವು ಇನ್ಸ್ಟಾಲ್ಮೆಂಟನ್ನು ಪೇಮೆಂಟ್ ಮಾಡಬೇಕು. 50%ಗಿಂತ ಕಡಿಮೆ ಪೇಮೆಂಟ್ ಮಾಡೋದಕ್ಕೆ ಇದು ಅಲೋ ಮಾಡೋದಿಲ್ಲ. ಸೊ ಮೊದಲನೇ ಇನ್ಸ್ಟಾಲ್ಮೆಂಟನ್ನು ಮಿನಿಮಮ್ 50% ಆಫ್ ಟೋಟಲ್ ಅಮೌಂಟಿಗೆ ಪೇಮೆಂಟ್ ಮಾಡಬೇಕು. ಈಗ ನಾನು ಪೇಮೆಂಟ್ ಮಾಡಬೇಕು ಅಂದರೆ ಇಲ್ಲಿ ನೀವು ಎಷ್ಟು ಅಮೌಂಟನ್ನು ಪೇಮೆಂಟ್ ಮಾಡ್ತೀರಿ ಅನ್ನೋದನ್ನು ಈಗ ಎಂಟ್ರಿ ಮಾಡಬೇಕು. ಸೊ ಈಗ 5,760 ರೂಪಾಯಿ ಇದೆ. 5,760 ರೂಪಾಯಲ್ಲಿ ನಾನು 5,000 ಅಷ್ಟೇ ಪೇಮೆಂಟ್ ಮಾಡ್ತೀನಿ ಅಂತ ಈಗ ಇಲ್ಲಿ 5,000 ಎಂಟ್ರಿ ಮಾಡಿ ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಬೇಕು. ಪ್ರೊಸೀಡ್ ಟು ಪೇ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ
ಪೇಮೆಂಟ್ ಡೀಟೇಲ್ಸಿಗೆ ಇನ್ಫಾರ್ಮೇಷನ್ ಓಪನ್ ಆಗುತ್ತದೆ. ಯಾವ ಪ್ರಾಪರ್ಟಿ ಓನರ್ ನೇಮ್, ಪ್ರಾಪರ್ಟಿ ಟ್ಯಾಕ್ಸು, ನೀವು ಎಷ್ಟು ಅಮೌಂಟನ್ನು ಪೇ ಮಾಡ್ತಿದ್ರಿ ಮತ್ತು ಯಾವ ಡೇಟಿಗೆ ಪೇಮೆಂಟ್ ಮಾಡ್ತಿದ್ದೀರಿ ಅನ್ನೋ ಮಾಹಿತಿ ಸಿಗುತ್ತದೆ. ನೆಕ್ಸ್ಟು ಪೇ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆರ್ ಯು ಶೂರ್ ವಾಂಟ್ ಟು ಪೇ ಅಂತೇಳಿ ಕನ್ಫರ್ಮೇಷನ್ ಕೇಳುತ್ತೆ. ಒನ್ಸ್ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತದೆ. ಸೊ ಇಲ್ಲಿ ನೀವು ಯಾವ ಮೊಬೈಲ್ ನಂಬರ್ ಮುಖಾಂತರ ಪೇಮೆಂಟ್ ಮಾಡ್ತಿರೋ ಆ ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಪ್ರೊಸೀಡ್ ಅಂತ ಕೊಟ್ಟಲ್ಲಿ ನಿಮಗೆ ಈ ರೀತಿಯಾದಂತಹ ಡಿಫ್ರೆಂಟ್ ಪೇಮೆಂಟ್ ಆಪ್ಷನ್ಗಳು ಎನೇಬಲ್ ಆಗುತ್ತದೆ. ಅದರಲ್ಲಿ ಒಂದು ಪೇ ಯೂಸಿಂಗ್ ಕಾರ್ಡ್, ಓನ್ಲಿ HDFC ಕ್ರೆಡಿಟ್ ಕಾರ್ಡನ್ನು ಬಳಸಿಕೊಂಡು ನೀವು ಪೇಮೆಂಟ್ ಮಾಡ್ಬೋದು, ಅಥವಾ ಓನ್ಲಿ HDFC ಡೆಬಿಟ್ ಕಾರ್ಡ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅದ್ರ ಮುಖಾಂತರ ಪೇಮೆಂಟ್ ಮಾಡ್ಬೋದು. ಅದಿಲ್ಲ ಅಂದರೆ ಬೇರೆ ಬ್ಯಾಂಕಿನ ಕಾರ್ಡ್ಸ್ಗಳನ್ನು, ಡೆಬಿಟ್ ಕಾರ್ಡ್ಗಳನ್ನು ಯೂಸ್ ಮಾಡಿಕೊಂಡು ವೀಸಾ, ಮಾಸ್ಟರ್ ಕಾರ್ಡ್, ರೂಪೇ ಆ್ಯಂಡ್ ಮಾಸ್ಟರು, ಸೊ ಈ ಕಾರ್ಡ್ಗಳನ್ನು ಪೇಮೆಂಟ್ ಮಾಡಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡಬೇಕು. ಕಾರ್ಡ್ ಇಲ್ಲ, ನಾನು UPI ಮುಖಾಂತರ ಪೇಮೆಂಟ್ ಮಾಡ್ತೀನಿ ಅಂದರೆ UPI ಆಪ್ಷನ್ನು ಕೂಡ ಇದರಲ್ಲಿದೆ. UPIನಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಮತ್ತು ಅಮೆಝಾನ್ ಮುಂತಾದಂಥ BMAP ಯಾವ್ಯಾವ UPI ಸಪೋರ್ಟೆಡ್ ಅಪ್ಲಿಕೇಶನ್ಸ್ ಇದಾವೋ ಅವನ್ನ ಬಳಕೆ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಬೋದು. ಕೊನೆಯದಾಗಿ ನೆಟ್ ಬ್ಯಾಂಕಿಂಗು ಕೂಡ ಇದರಲ್ಲಿ ಅವೈಲಬಲ್ ಇದೆ. ಸೊ ಈಗ ನೆಟ್ ಬ್ಯಾಂಕಿಂಗ್ ಮುಖಾಂತರನೂ ಕೂಡ ನೀವು ನಿಮ್ಮ ಆನ್ಲೈನ್ ಪೇಮೆಂಟನ್ನು ಮಾಡಬಹುದು. ಈಗ ಉದಾಹರಣೆಗೆ ನಾನು UPI ಮುಖಾಂತರ ಪೇಮೆಂಟ್ ಮಾಡ್ತೀನಿ ಅಂದರೆ UPI ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಮ UPI ID-ಯನ್ನು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಕ್ಲಿಕ್ ಮಾಡಿ ಪೇ ಅಂತ ಕೊಟ್ಟಲ್ಲಿ ಇಲ್ಲಿ ಕೆಳಗಡೆ ಎಂಟರ್ ಯುವರ್ UPI ID ಅನ್ನುತ್ತೆ. ಸೊ ನಿಮ್ಮ UPI ಅಪ್ಲಿಕೇಶನ್ ಯಾವುದಿದೆಯೋ ಆ UPI ಅಪ್ಲಿಕೇಶನ್ದು ID-ಯನ್ನು ಎಂಟ್ರಿ ಮಾಡಬೇಕು. UPI ID ಎಂಟ್ರಿ ಮಾಡಿ ನೀವು ಪೇ ಅಂತ ಕೊಟ್ಟಲ್ಲಿ ಸೊ ಇಲ್ಲಿ ಪೇ ಅಂತ ಕೊಟ್ಟಲ್ಲಿ ನೆಕ್ಸ್ಟ್ ನಿಮಗೆ ನಿಮ್ಮ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ನಂಬರಿಗೆ ಒಂದು OTP ಸಂಖ್ಯೆ ಬರುತ್ತದೆ ಮತ್ತು ಪೇಮೆಂಟಿಗೆ ಕನ್ಫರ್ಮೇಷನ್ ಮೆಸೇಜ್ ಕೇಳುತ್ತದೆ. ಸೊ ನಿಮ್ಮ UPI ಕನೆಕ್ಟೆಡ್ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ಗ್ರಾಮ ಪಂಚಾಯತಿಯಿಂದ ಆನ್ಲೈನ್ ಪೇಮೆಂಟ್ ಮಾಡಿದ್ದಕ್ಕೆ ಒಂದು ಅಕ್ನಾಲೇಜ್ಮೆಂಟ್ ಕೂಡ ಜನರೇಟ್ ಆಗುತ್ತದೆ. ಈ ರೀತಿ ನೀವು ಗ್ರಾಮ ಪಂಚಾಯಿತಿಗಳಲ್ಲಿನ ಪ್ರತಿಯೊಂದು ಆಸ್ತಿಗಳಿಗೂ ಅಂದರೆ ಸಾರ್ವಜನಿಕ ಆಸ್ತಿಗಳಿಗೆ ನೀವು ಆನ್ಲೈನ್ ಮುಖಾಂತರ ಪೇಮೆಂಟನ್ನು ಮಾಡುವುದಕ್ಕಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೆವು. ಎಲ್ಲರಿಗೂ ಧನ್ಯವಾದಗಳು.